ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬಾಯಿ ಮುಚ್ಕೊಂಡಿರಿ ಅಂತ ಖರ್ಗೆ ಅವರು ಹೇಳಿಲ್ವಾ? ಶಾಸಕರಾಗಲಿ ಮಂತ್ರಿಗಳಾಗಲಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಸಚಿವ ರಾಜಣ್ಣ ವಿರುದ್ಧ ಹಿರಿಯ ಕೈ ನಾಯಕ ಗರಂ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಲೆಗಡುಕರಿಗೆ ರಕ್ಷಣೆ ಇದೆ. ಈ ಸರ್ಕಾರದ ಅವಧಿಯಲ್ಲಿ ದುರಾಚಾರಿಗಳು ಮತ್ತು ಅತ್ಯಾಚಾರಿಗಳು ನಿರ್ಭಯವಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿ. ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್, ಅವರಿಗೆ ಬೈಯೋದೇ ಕೆಲಸ ಆಗಿದೆ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಸಮಾಧಾನ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಉದಯಗಿರಿ ಘಟನೆ ಹಿನ್ನೆಲೆಯಲ್ಲಿ ಸೋಮವಾರ ಮೈಸೂರು ಚಲೋ ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಹಿತಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳ ಕುರಿತು ಭಾರೀ ಚರ್ಚೆ ನಡೆಯುತ್ತಿದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಂತಿರುವವರಲ್ಲಿ ಸಚಿವ ಕೆಎನ್ ರಾಜಣ್ಣ ಕೂಡ ಪ್ರಮುಖರು. ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಅಧ್ಯಕ್ಷಗಿರಿ ಬದಲಾವಣೆ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ರಾಜಣ್ಣ ವಿರುದ್ಧ ದೆಹಲಿ ನಾಯಕ ಟಿಬಿ ಜಯಚಂದ್ರ ಗರಂ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಟಿಬಿ ಜಯಚಂದ್ರ ಅವರು, ಈಗ ಬದಲಾವಣೆ ಬಗ್ಗೆ ಯಾವ ಮಾತು ಇಲ್ಲ ಎಂದು ರಾಜಣ್ಣಗೆ ತಿರುಗೇಟು ನೀಡಿದ್ದಾರೆ. ನನ್ನ ಅನುಭವದಲ್ಲಿ ಯಾವ ಬದಲಾವಣೆಯೂ ಆಗುತ್ತಿಲ್ಲ. ನಮ್ಮೆಲ್ಲರ ಗಮನ ಸ್ಥಳೀಯ ಚುನಾವಣೆಗಳ ಮೇಲಿದೆ. ಹೈಕಮಾಂಡ್ ಕೂಡ ಚುನಾವಣೆಯ ಮೇಲೆಯೇ ಗಮನ ಕೇಂದ್ರೀಕರಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಂತ ರಾಜ್ಯದಲ್ಲಿ ಎಲ್ಲರೂ ಬಾಯಿ ಮುಚ್ಚಿಕೊಳ್ಳಿ ಎಂದು ಹೇಳಿದ್ದಾರೆ. ನಾವೆಲ್ಲರೂ ಅವರ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ಖರ್ಗೆ ಅವರ ಎಚ್ಚರಿಕೆಯ ನಂತರ ಎಲ್ಲ ಗೊಂದಲಗಳು ನಿವಾರಣೆಯಾಗಿವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕರ್ನಾಟಕದಲ್ಲಿ ಯಾವ ಮಾತು ಆಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಖರ್ಗೆ ಹೇಳಿದ ನಂತರ ಬೇರೆ ರಾಜ್ಯಗಳಲ್ಲಿ ಬದಲಾವಣೆಯಾಗಿದೆ. ಆದರೆ ಕರ್ನಾಟಕದ ಬಗ್ಗೆ ಅವರು ಏನನ್ನೂ ಹೇಳಿಲ್ಲ. ಶಾಸಕರಾಗಲಿ ಹಿರಿಯ ನಾಯಕರಾಗಲಿ ಮಂತ್ರಿಗಳಾಗಲಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಎಚ್ಚರಿಸಿದರು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟರಿಗೆ ಕೊಲೆಗಡುಕರಿಗೆ ರಕ್ಷಣೆ ಇದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ಕಿಡಿಗೇಡಿಗಳು ನಿರ್ಭಯವಾಗಿ ಓಡಾಡಿಕೊಂಡಿದ್ದಾರೆ. ಆದರೆ ಸಜ್ಜನರು ಭಯದಿಂದ ಬದುಕುವಂತಾಗಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದುರಾಚಾರಿಗಳು ಮತ್ತು ಅತ್ಯಾಚಾರಿಗಳು ನಿರ್ಭಯವಾಗಿದ್ದಾರೆ. ಭ್ರಷ್ಟರಿಗೆ ಮತ್ತು ಕೊಲೆಗಡುಕರಿಗೆ ಇಲ್ಲಿ ರಕ್ಷಣೆ ಸಿಗುತ್ತದೆ ಎಂಬ ಭಾವನೆ ಮೂಡಿದೆ. ಇಂತಹ ಕೃತ್ಯಗಳಿಗೆ ಯಾರೂ ರಾಜಕೀಯ ಬೆಂಬಲ ನೀಡಬಾರದು. ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಿರುವುದನ್ನ ಉದಾಹರಣೆಯಾಗಿ ಯೋಗಿ ಮಾಡೆಲ್ನಿಂದಾಗಿ ಉತ್ತರ ಪ್ರದೇಶದಲ್ಲಿ ಆಡಳಿತ ಸುಗಮವಾಗಿದೆ ಎಂದರು. ಇತ್ತೀಚೆಗೆ ನಡೆದ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಎಲ್ಲ ಭಾಷೆಗಳು ನಮ್ಮ ಸಹೋದರ ಭಾಷೆಗಳು. ಈ ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇಶದಲ್ಲಿ ಭಾಷೆ ವಿಚಾರದಲ್ಲಿ ಯಾವತ್ತೂ ಯುದ್ಧ ನಡೆದಿಲ್ಲ. ಆದರೆ ಮತೀಯತೆಯ ಆಧಾರದ ಮೇಲೆ ಅಂತರ್ಯುದ್ಧಗಳು ನಡೆದಿವೆ. ಭಾಷಾ ದ್ವೇಷ ದೇಶವನ್ನ ವಿಭಜಿಸುತ್ತದೆ. ಹಾಗಾಗಿ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಬಣ ರಾಜಕಾರಣ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಒತ್ತಾಯಿಸುತ್ತಿರುವ ಯತ್ನಾಳ್ ಬಣಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟಾಂಗ್ ನೀಡಿದ್ದಾರೆ. ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್, ಅವರಿಗೆ ಬೈಯೋದೇ ಕೆಲಸ ಆಗಿದೆ ಎಂದು ಯತ್ನಾಳ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ದಾವಣಗೆರೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್, ಅವರಿಗೆ ಬೈಯೋದೇ ಕೆಲಸ ಆಗಿದೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅಭಿಮಾನ ಇದ್ದಿದ್ದರೆ ಈ ರೀತಿ ಹಾದಿಬೀದಿಯಲ್ಲಿ ಮಾತನಾಡಬಾರದು. ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸ್ ನೀಡಿದಾಗ ಫೇಕ್ ನೋಟಿಸ್ ಅಂದ್ರು. ವಿಜೇಂದ್ರ ಬಗ್ಗೆ ಮಾತನಾಡೋಕೆ ನಿಂಗೆ ಏನು ನೈತಿಕತೆ ಇದೆ? ಬಬಲೇಶ್ವರದಲ್ಲಿ ನಿನ್ನ ಕ್ಷೇತ್ರ, ಅಲ್ಲಿಂದ ಸ್ಪರ್ಧೆ ಮಾಡು. ಅದನ್ನ ಬಿಟ್ಟು ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೀಯಾ? ಕುಟುಂಬ ರಾಜಕಾರಣ ಅಂತ ಮಾತನಾಡುತ್ತೀಯಾ? ನಿನ್ನ ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕರೆತರ್ತೀಯಾ? ಈ ತಿಂಗಳು 12 ತಾರೀಕು ಸಭೆ ನಿಯೋಜನೆ ಮಾಡಿದ್ವಿ, ಆದ್ರೆ ಅಧ್ಯಕ್ಷರು ಬೇಡ ಅಂದ್ರು. ಅದಕ್ಕೆ ಸುಮ್ಮನೆ ಆದ್ವಿ. ನಾವು ಪಕ್ಷಕ್ಕೆ ಅಧ್ಯಕ್ಷರಿಗೆ ಗೌರವ ನೀಡ್ತೀವಿ ಎಂದ್ರು. ಮೂರು ಮತ್ತೊಂದಿರೋರಿಗೆ ಏನು ಹೇಳ್ತಾರೆ, ತಂಡ ಅಂತೀರಿ. ಮಾಧ್ಯಮ ಸ್ನೇಹಿತರು ನೀವೇ ತಂಡ ಅಂತೀರಿ. ಅವರು ನಿಮ್ಮ ಮೇಲೂ ಅರಿಯಾಯ್ತಾರೆ, ಪಕ್ಷದ ಮುಖಂಡರ ಮೇಲೂ ಅರಿಯಾಯ್ತಾರೆ. ಯಾರಿಗೆ ಬಿಡಿದಾರೆ ಅವರು? ಯಾರಿಗೂ ಬಿಟ್ಟಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಡೆಲ್ಲಿಗೆ ಹೋದರೂ ಬಾಯಿ ಮನೆಗೆ ಬೈತಾರೆ, ದಾವಣಗೆರೆಗೂ ಬಂದರೂ ಬೈತಾರೆ, ಮೈಸೂರಿಗೆ ಹೋದರೂ ಬೈತಾರೆ. ಅವರು ಲೂಸ್ ಟಾಕಿಂಗ್, ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ಗೌರವ ಇದ್ದರೆ ದಾರಿಲಿ ಬೀದಿಲಿ ಮಾತಾಡ್ತಾ ಇರಲಿಲ್ಲ. ಅವರ 1 ಪಾಯಿಂಟ್ ಅಜೆಂಡಾ ಯಡಿಯೂರಪ್ಪನನ್ನ ವಿಜೇಂದ್ರ ಟೀಕೆ ಮಾಡಿಬಿಟ್ರೆ ಇನ್ನೇನು ಗೊತ್ತಿದೆ ಅವರಿಗೆ? ಸುಮ್ಮನೆ ವಕಫ್ ನೆಪದಲ್ಲಿ ರಾಜ್ಯದ ಅಧ್ಯಕ್ಷರಿಗೆ ಅಪಮಾನ ಅಲ್ಲ. ಅವ್ರು ಟೀಕೆ ಮಾಡೋದು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಬಂದೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡೋ ಬಂದೆ. ಈ ಹಿಂದೆ
ನೋಟಿಸ್ ಕೊಟ್ಟಾಗ ನನಗೆ ನೋಟಿಸಾಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಫೇಕ್ ನೋಟಿಸ್ ಅಂದರೆ ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ಉದಯಗಿರಿ ಘಟನೆ ಹಿನ್ನೆಲೆಯಲ್ಲಿ ಸೋಮವಾರ ಮೈಸೂರು ಚಲೋ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು. ಜಯನಗರದಲ್ಲಿ ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಆಲಿಸಿ ಬಳಿಕ ಮಾತನಾಡಿದ ಅವರು, ನಾನು ಮೈಸೂರಿಗೆ ತೆರಳಲಿದ್ದೇನೆ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಉದಯಗಿರಿ ಘಟನೆ ಪೊಲೀಸ್ ಠಾಣೆಗೆ ಪುಡಾರಿಗಳು ನುಗ್ಗಿ ದಾಂಧಲೆ ಮಾಡಿದವರನ್ನ ರಕ್ಷಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಸರ್ಕಾರದಿಂದ ದಾಂಧಲೆ ಮಾಡಿದವರನ್ನ ರಕ್ಷಿಸುವ ಕೆಲಸ ನಡೆಯುತ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ದರೋಡೆ, ಕೊಲೆಗಳು ನಡೆಯುತ್ತಿವೆ. ಬೆಂಗಳೂರು ಸುರಕ್ಷಿತವಾಗಿಲ್ಲ. ಇದೆಲ್ಲದಕ್ಕೂ ರಾಜ್ಯ ಸರ್ಕಾರವೇ ಹೊಣೆ ಹೊರಬೇಕು. ಗೃಹ ಸಚಿವರ ಹೇಳಿಕೆಯನ್ನ ಗಮನಿಸಿದ್ದೇನೆ. ನಾನು ರಾಜೀನಾಮೆ ಕೊಡಬೇಕೇ ಅಥವಾ ಕೊಡುತ್ತೇನೆ ಎಂಬ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಭಿವೃದ್ಧಿ ಮಾಡಬೇಕೆಂದು ನಿಮಗೆ ರಾಜ್ಯದ ಜನರು ಆಶೀರ್ವಾದ ಮಾಡಿದ್ದಾರೆ. ಅದನ್ನ ಮಾಡದೆ ಈ ರೀತಿ ಹೇಳಿಕೆ ನೀಡಿದರೆ ದೇಶದ್ರೋಹಿಗಳು, ಕೊಲೆಗಡುಕರಿಗೆ ಆನೆಬಲ ಬಂದಂತಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಕ್ಷುಲ್ಲಕ ಕಾರಣಕ್ಕೆ ಸೇವಾನಿರತ ಮಹಿಳಾ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಅರಸೀಕೆರೆ ಪಟ್ಟಣದ ಮುಜಾರ್ ಮೊಹಲ್ಲಾದಲ್ಲಿ ಶನಿವಾರ ನಡೆದಿದೆ. ಲತಾ, ಕಲಾವತಿ, ಪಾರ್ವತಮ್ಮ, ಅನುರಾಧ ಮತ್ತು ವೆಂಕಟಲಕ್ಷ್ಮಿ ಹಲ್ಲೆಗೊಳಗಾದ ಪೌರ ಕಾರ್ಮಿಕರಾಗಿದ್ದು 5 ಪೌರ ಕಾರ್ಮಿಕರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಟ್ಟಣದ 23ನೇ ವಾರ್ಡ್ನಲ್ಲಿ ಚರಂಡಿ ಸ್ವಚ್ಛತೆಯಲ್ಲಿ ತೊಡಗಿ ಚರಂಡಿಯಲ್ಲಿದ್ದ ತ್ಯಾಜ್ಯ ಹೊರತೆಗೆದು ರಸ್ತೆ ಬದಿಗೆ 5 ಪೌರ ಕಾರ್ಮಿಕರು ಹಾಕಿದ್ರು. ಇದನ್ನು ಗಮನಿಸಿ ಸ್ಥಳಕ್ಕೆ ಬಂದ ಬಡಾವಣೆ ನಿವಾಸಿ ಮನ್ಸೂರ್ ಹಾಗೂ ಶಾಹಿನ್, ನಮ್ಮ ಮನೆಯ ಮುಂದೆ ಏಕೆ ಕಸ ಹಾಗೂ ತ್ಯಾಜ್ಯ ಹಾಕಿದ್ದೀರಾ ಎಂದು ಪ್ರಶ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಾಯಿ ಮಗ ಇಷ್ಟಕ್ಕೆ ಸುಮ್ಮನಾಗದೆ ಮನೆಯಲ್ಲಿದ್ದ ದೊಣ್ಣೆ ತಂದು ಹಲ್ಲೆ ಮಾಡಿದ್ದಾರೆ. ಘಟನೆ ಹಿನ್ನೆಲೆ 5 ಮಹಿಳಾ ಪೌರ ಕಾರ್ಮಿಕರಿಗೆ ಗಾಯಗಳಾಗಿದ್ದು ಗಾಯಾಳುಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅರಸೀಕೆರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಈ ಸಂಬಂಧ ಭಾನುವಾರ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಸನ ಘಟಕದ ಪದಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದ ಮಹಿಳಾ ಪೌರ ಕಾರ್ಮಿಕರ ಆರೋಗ್ಯ ವಿಚಾರಿಸಿ ನಂತರ ಪೌರ ಕಾರ್ಮಿಕರ ಮನೆಗಳಿಗೆ ಭೇಟಿ ನೀಡಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಸದಾ ನಿಮ್ಮೊಂದಿಗಿರುತ್ತದೆ ಎಂದು ಧೈರ್ಯ ತುಂಬಿ ಭರವಸೆ ನೀಡಿದರು. ಈ ಸಂದರ್ಭ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಸನ ಘಟಕದ ಜಿಲ್ಲಾಧ್ಯಕ್ಷ ಯೋಗೇಶ್, ಉಪಾಧ್ಯಕ್ಷ ರಮೇಶ್, ನಿರ್ದೇಶಕ ಚಂದ್ರು ಮತ್ತು ಹರೀಶ್ ಕುಮಾರ್ ಹಾಗೂ ಅರಸೀಕೆರೆ ಉಪಾಧ್ಯಕ್ಷ ಕುಮಾರ್ ಹಾಜರಿದ್ದರು. ಹಾಸನ ಜಿಲ್ಲೆಯು ಸಾಕಷ್ಟು ಸಾಧಕರು ಇಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಶಾಶ್ವತವಾಗಿ ಉಳಿಸಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗುವ ಮಹತ್ವದ ಜವಾಬ್ದಾರಿ ಹಿಂದಿನ ವಿದ್ಯಾರ್ಥಿಗಳ ಮೇಲಿದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಕರೆ ನೀಡಿದರು. ನಗರದ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇಂಟೆಲೆಕ್ಚುವಲ್ ಸ್ಕೂಲ್ ಹಾಗೂ ಅಚೀವರ್ಸ್ ಪಿಯು ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲಾ ಸಾಕಷ್ಟು ಶ್ರೀಮಂತ ಹಾಗೂ ಸಂಪನ್ಭರಿತವಾಗಿದ್ದು ಸಾಂಸ್ಕೃತಿಕ, ಕ್ರೀಡೆ, ವಿಜ್ಞಾನ, ರಾಜಕೀಯ ಕ್ಷೇತ್ರಗಳಲ್ಲಿ ಜಿಲ್ಲೆಯ ಸಾಧಕರು ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಜಿಲ್ಲೆಯ ಹೆಸರು ಬೆಳಗುವಂತೆ ಮಾಡಿದ್ದು ವಿದ್ಯಾರ್ಥಿಗಳು ಇವರೆಲ್ಲರನ್ನ ಮಾದರಿಯನ್ನಾಗಿಟ್ಟುಕೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವತ್ತ ಗುರಿ ಹೊಂದಬೇಕೆಂದು ಕರೆ ನೀಡಿದರು. 8 ತಾಲೂಕಿನಿಂದ ಒಂದೊಂದು ಅದ್ಭುತಗಳನ್ನು ಕಂಡಂತಹ ಈ ಜಿಲ್ಲೆ ಬಹು ಸಂಪದ್ಭರಿತವಾದಂತಹ ಜಿಲ್ಲೆ. ಸಾಂಸ್ಕೃತಿಕ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಎಲ್ಲ ರಂಗದಲ್ಲೂ ಸಹ ಹಾಸನ ಜಿಲ್ಲೆ ತನ್ನದೇ ಆದ ಒಂದು ಮೆರಗನ್ನು ಪಡೆದಿದೆ. ಕಾರಣ ನಮ್ಮ ನೆಲದಲ್ಲಿ ಹುಟ್ಟಿದ ಅದೆಷ್ಟೋ ಜನ ದೇಶ ವಿದೇಶಗಳಲ್ಲಿ ಹೋಗಿ ನೆಲೆಸಿ ಒಂದು ಸ್ಟಾರ್ ಫಿಗರ್ಸ್ ಆಗಿದ್ದಾರೆ. ಆ ಒಂದು ಲೀಸ್ಟ್ನಲ್ಲಿ ಮದುವೆಯಾಗಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದಂತಹ ಅಣುವಿಜ್ಞಾನಿ ನಮ್ಮ ಹಾಸನ ಜಿಲ್ಲೆಯ ಕೆ ನವಪುರವರು, ಚನ್ನರಾಯಪಟ್ಟಣ ತಾಲೂಕಿನ ಕಾಂತರಾಜಪುರವರು. ಇವರು ಪ್ರಥಮ ಅಣುವಿಜ್ಞಾನಿ. ಅಮೆರಿಕದಲ್ಲಿ ನೆಲೆಸಿ ಅಲ್ಲೇ ಬೆಳೆದರು. ಇಂಥವರ ಸಾಲಿಗೆ ನಮ್ಮ AS ಕಿರಣ್ ಕುಮಾರ್ ಅವರು ಇಸ್ರೋ ಅಧ್ಯಕ್ಷರಾಗಿದ್ದರು, ಕಸ್ತೂರಿ ರಂಗನವರಾಗಿದ್ದರು, ಕ್ರೀಡಾ ಜಗತ್ತಿನಲ್ಲಿ ಜಾವಗಲ್ ಶ್ರೀನಾಥರಾಗಿದ್ದರು, ಸಾಹಿತ್ಯ ಕ್ಷೇತ್ರದಲ್ಲಿ SL ಭೈರಪ್ಪನವರು. ಇದೇ ರೀತಿ ಹೇಳ್ತಾ ಹೋದರೆ ಸಾವಿರಾರು ಜನ ರಾಜಕೀಯವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಈ ಜಿಲ್ಲೆಗೆ ಒಂದು ಹೆಮ್ಮೆ ಎನಿಸಿಕೊಂಡಂತಹ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು. ನೀವು ಯಾವುದೇ ರಂಗದಲ್ಲಿ ಹೋದರೂ ಸಹ ನಮ್ಮ ಹಾಸನ ಜಿಲ್ಲೆ ಬಹು ಸಂಪದ್ಭರಿತವಾದಂತಹ ಜಿಲ್ಲೆ. ನೀವು ಯಾವುದೇ ಜಿಲ್ಲೆಗೆ ಹೋದರೂ ಕುಡಿಲಿಕ್ಕೆ ನೀರಿರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ
ವಿವಿಸಿ ವಾಹಿನಿ ಹಾಗೂ ಪ್ರಕಾಶಮಾನ ಪತ್ರಿಕೆ ಸಂಪಾದಕ ಸ್ವಾಗತ್ ಎಂಎಸ್ ಮಾತನಾಡಿ, ಶಾಲಾ ವಾರ್ಷಿಕೋತ್ಸವ ಎಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವಿಸ್ಮರಣೀಯ ಕ್ಷಣ. ಶಿಕ್ಷಕರ ಶ್ರಮ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಅರ್ಥ ಕಲ್ಪಿಸುವ ವೇದಿಕೆ ಇದಾಗಿದ್ದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಿಂದ ಪ್ರಭಾವಿತರಾಗದೆ ಸರ್ವಜನಾಂಗದ ಶಾಂತಿಯ ತೋಟದಂತಿರುವ ಭಾರತದಲ್ಲಿ ನಾವೆಲ್ಲ ಮನುಜಮತ ವಿಶ್ವಪತ ಎಂಬ ಹಾದಿಯಲ್ಲಿ ಸಾಗೋಣ ಎಂದರು. ನಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಶಾಲಾ ವಾರ್ಷಿಕೋತ್ಸವ ಅಂದ್ರೆ ಏನೋ ಸಂಭ್ರಮ. ಯಾಕೆಂದ್ರೆ ಇಡೀ ವರ್ಷದ ಒಂದು ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ಸ್ಥಳ ಇದು. ಎಜುಕೇಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ಒಂದು ಪರಿಶ್ರಮಕ್ಕೆ ಗೌರವ ಸಲ್ತಕ್ಕಂಥ ಸ್ಥಾನ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಚಿಕ್ಕವರಿದ್ದಾರೆ. ನಾನು ಯಾವಾಗಲೂ ಅದನ್ನೇ ಅನ್ಕೊಳ್ತಾ ಇರ್ತೀನಿ. ನಾವು ಸ್ಟಾರ್ಟಿಂಗ್ ನಾಡಗೀತೆ ಹೇಳಬೇಕಾದ್ರೆ ನನಗೆ ಬಹಳ ಇಷ್ಟ ಆಗೋ ಲೈನ್ ಇದೆ ಅಲ್ಲೊಂದು. ಯಾವಾಗಲೂ ಕೂಡ ನಾವು ಅದನ್ನ ಕೋಟ್ ಮಾಡ್ತಾ ಇರ್ತೀವಿ. ನೀವು ಹೇಳ್ಬೇಕಾದ್ರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿಕ, ಜೈನರು ಧ್ಯಾನ ಅಂತ ಹೇಳ್ತೀವಿ. ಆದರೆ ಇವತ್ತು ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾದಂತಹ ಮಕ್ಕಳುಗಳನ್ನು ಕೂಡ ಎಷ್ಟರ ಮಟ್ಟಕ್ಕೆ ಇವತ್ತು ಅವರ ತಲೆಯಲ್ಲಿ ಬೇಡದನ್ನ ತುಂಬಿ ಇವತ್ತು ಏನೇನು ಆಗ್ತಾ ಇದೆ ಸಮಾಜದಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಚಿಕ್ಕ ವಯಸ್ಸಿನಲ್ಲೇ ಇವತ್ತಿನ ಮಕ್ಕಳು ಅಂತ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬುವಂತೆ ಕಲ್ಲು ಒಂದು ಕೃತಿ, ಕೆತ್ತಿದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅನ್ನಂತೆ ಶಿಕ್ಷಕರುಗಳು. ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಹಾಗೂ ಶೈಕ್ಷಣಿಕ ಸಾಲಿನಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇತ್ತೀಚೆಗೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದ ಜಗದೀಶ್ ಚೌಡವಳ್ಳಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಚೀವರ್ಸ್ ಕಾಲೇಜಿನ ಸಂಸ್ಥಾಪಕರುಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಪದ್ಮನಾಭ ಗೌಡ, ಇಂಟೆಲೆಕ್ಚುಯಲ್ ಶಾಲೆಯ ಅಧ್ಯಕ್ಷರಾದ ಇಲ್ತಿಯಾಸ್ ಪಾಷಾ, ಕಾರ್ಯದರ್ಶಿ ಜುಲ್ಫಿಕರ್, ಶಾಲೆಯ ಮುಖ್ಯ ಶಿಕ್ಷಕರಾದ ಕ್ಷಮಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಪಾದಚಾರಿಗಳ ಮೇಲೆ ಖಾಸಗಿ ಬಸ್ ಹರಿದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಹಾಸನ ತಾಲೂಕಿನ ಕೆಂಚಟಹಳ್ಳಿ ಬಳಿ ಭಾನುವಾರ ಮುಂಜಾನೆ ಸಂಭವಿಸಿದೆ. ಮೃತ ದುರ್ದೈವಿಗಳನ್ನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಆನಗೋಳು ಗ್ರಾಮದ ಸುರೇಶ್ ಮತ್ತು ಕುಮಾರ್ ಎಂದು ಗುರುತಿಸಲಾಗಿದ್ದು, ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ದಿನೇಶ್ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಾದಯಾತ್ರಿಕರು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ವೇಗವಾಗಿ ಬಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದ್ದು, ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಶಾಂತಿಗ್ರಾಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತಕ್ಕೆ ಕಾರಣವಾದ ಬಸ್ ಅನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ದಿನೇಶ್ ಒಂದು 30-35 ವರ್ಷದವರು ರಸ್ತೆ ಅಪಘಾತದ ಮೇಲೆ ತೀವ್ರವಾಗಿ ಗಾಯಗೊಂಡು ಇಲ್ಲೇ ಕೆಂಚಟ್ಟಹಳ್ಳಿ ಅಂತ ನಿಯರ್ ಬೈಯಲ್ಲಿ ಬಸ್ಸಿನಿಂದ ಅಪಘಾತ ಆಗಿ ನಮ್ಮ ಜನಪ್ರಿಯ ಆಸ್ಪತ್ರೆ ಬಂದಿದ್ದು, ಅವರಿಗೆ ತೀವ್ರವಾಗಿ ತಲೆ, ಎದೆ, ಹೊಟ್ಟೆ, ಎರಡು ಕೈಗಳು ತೀವ್ರವಾಗಿ ಏಟಾಗಿದೆ. ಒಂದು ತಲೆಗೂ ಏಟಾಗಿದೆ. ಜೊತೆಯಲ್ಲಿ ಎಲ್ಲ ಒಂದು 18 ಮೂಳೆಗಳು ಕೂಡ ಎದೆ ಭಾಗದಲ್ಲಿ ಮುರಿದು ಶ್ವಾಸಕೋಶ ಎರಡು ಕೂಡ ಒಡೆದೋಗಿದೆ. ಜೊತೆಯಲ್ಲಿ ಲಿವರ್ ಕೂಡ ಹೋಲಾಗಿ ಹೋಗಿದೆ. ಲಿವರ್ ಇಂಜುರಿ ಆಗಿದೆ, ಗ್ರೇಡ್ 3 ಲಿವರ್ ಇಂಜುರಿ ಆಗಿದೆ. ಜೊತೆಯಲ್ಲಿ ಹೊಟ್ಟೆ ಕೆಳಭಾಗ, ಗುಂಡಿ ಭಾಗದ 10 ಮೂಳೆಗಳು ಅಲ್ಲಲ್ಲಿ ಮೂಳೆ ಮುರಿದಿದೆ. ಮತ್ತು ಕೈಯಲ್ಲಿ ಕೂಡ ಒಂದು 2 ಮೂಳೆಗಳು ಒಂದು 7-8 ಪೀಸ್ ಆಗಿದೆ. ಅಲ್ಲದು ಓಪನ್ ಆಗಿ ರಕ್ತಸ್ರಾವ ಆಗಿದೆ. ಬರುವಾಗ ಬಿ ಪಿನೇ ಇರಲಿಲ್ಲ, ಅವರು ಕಾನ್ಸಿಯಸ್ಸೇ ಇರಲಿಲ್ಲ. ತಕ್ಷಣಕ್ಕೆ ನಾವು ಹಾರ್ಟಿಗೆಲ್ಲ ಪಂಪ್ ಮಾಡಿ ಮತ್ತು ಟ್ಯೂಬ್ ಹಾಕ್ಬಿಟ್ಟು ವೆಂಟಿಲೇಟ್ ಹಾಕಿ ನಾವು ಬೇರೆ ರಕ್ತ ಕೊಟ್ಟು ಫ್ಲೂಯಿಡ್ಸು, ಗ್ಲುಕೋಸು, ಅದು ಇದು ಏನೇನು ಬೇಕು ಮಾಡಿ ಎಲ್ಲೆಲ್ಲಿ ರಕ್ತಸ್ರಾವ ಆಗ್ತಾ ಇದೆ ನಮಗೆ ಕಾಣುವಂಥ ಜಾಗದಲ್ಲೆಲ್ಲ ಹೊಲಿಗೆ ಹಾಕಿ ನಾವು ಅದನ್ನೆಲ್ಲ ರಕ್ತಸ್ರಾವ ಮಾಡಿದ್ವಿ. ಆದರೂ ಕೂಡ ಎಸ್ಪೆಷಲಿ ಏನಾಗುತ್ತೆ, ಯಾವುದೇ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ತಲೆ, ಎದೆ, ಹೊಟ್ಟೆ ಈ 3 ಭಾಗದಲ್ಲಿ ಏಟಾದಾಗಲೇ ಜೀವಕ್ಕೆ ಅಪಾಯ ಬರುವಂಥದ್ದು. ಕೈಗಾಲುಗಾಲಿಂದ ಹೆಚ್ಚು, ಯಾಕೆಂದರೆ ತಲೆಗೆ ಏಟಾದಾಗ ಇಲ್ಲ. ಪಾದಯಾತ್ರೆ ಹೊರಟಿದ್ರು ಬೆಳಗಿನ ಜಾವ 4 ಆನೆಗಳ ಕಿಕ್ಕೇರಿ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಆನೆಗಳದವರು ನಿನ್ನೆ ಸಂಜೆ ಹೊಂಟಿದ್ರು 5 ಗಂಟೆಲಿ. ಈ ಬೆಳಗಿನ ಜಾವ ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತಮಿಳ್ನಾಡು ಬಸ್ಸು ಪ್ರೈವೇಟ್ ಗಾಡಿ ಹೊಡ್ಕೊಂಡು ನಮ್ಮೂರವರು 3 ಜನಕ್ಕೆ 2 ಸ್ಪಾಟು, ಇನ್ನೊಬ್ಬರಿಗೆ ತೀರಾ ಗಂಭೀರ ಗಾಯ ಆಗೈತೆ. ಸರ್ ಒಬ್ಬರು ಕುಮಾರ್ ಅಂತ, ಒಬ್ಬರು ಸುರೇಶ್ ಅಂತ, ಗಾಯ ಆಗಿರೋದು ದಿನೇಶ್ ಅಂತ. ಸ್ಥಳದಲ್ಲೇ 2 ಸ್ಪಾಟ್ ಆಗಿದ್ದಾರೆ. ಇನ್ನೊಬ್ಬರು ಅಲ್ಲಿ ಪರ್ಷದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಜನಪ್ರಿಯದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸರ್ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾಯಿದ್ರು. 4 ಜನ ಇನ್ನು 4 ಜನ ಒಟ್ಟುಕೊಂಡವ್ರೆ. ಇನ್ನು ಮುಂದೆ ಹೋಯ್ತವ್ರೆ. ಅವ್ರು ಯಾರು ಇವ್ರು 4 ಜನ ಒಟ್ಟು ಹೋಗ್ಬೇಕಾರೆ ಇವ್ರಿಗೆ ಹಿಂಗೆ ನಿನ್ನೆ ಸಂಜೆ ಬಿಟ್ಟಿದ್ರಲ್ಲ, ತೀರಾ ಫುಲ್ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ತೀರಾ ಫುಟ್ಪಾತಲ್ಲಿ ಡಿವೈಡ್ರ್ ಇದೆಯಲ್ಲ, ಡಿವೈಡ್ರಿಗೆ ಹೊಡೆದು ಬಂದು ಬಸ್ ಹೊಡೆದಿರೋದು. ನಮ್ಮ ಅಣ್ಣನೇ ಅವರು ಇಲ್ಲಿ ಪಾದಯಾತ್ರೆ ಹೊರಟಿದ್ರು ಧರ್ಮಸ್ಥಳಕ್ಕೆ ಹೋಗಿದ್ದವ.
ಹೋಗಬೇಕಾದ್ರೆ ಇದ್ರ ಹತ್ರ ಡಿವೈಡರ್ ಮೇನ್ ರೋಡ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಫ್ಲೇವರು ಅಲ್ಲಿಂದ ಡಿವೈಡರ್ಗೆ ಲೆಫ್ಟಿಗೆ ಟರ್ನ್ ಆಗಬೇಕಾದ್ರೆ ಟೈಮಲ್ಲಿ ಅವ್ರು ಮಾಡಿದ್ರೆ ಗಾಡಿ ಓವರ್ ಆಗಿ ಬಂದಿದ್ದಾರೆ, ಓವರ್ ಸ್ಪೀಡಾಗಿ ಬಂದಿದ್ದಾರೆ. ಡಿವೈಡರ್ ಹೊಡೆದು ಇವರು ಅದೇ ಟೈಮಲ್ಲಿ ಅದೇ ಜಾಗದಲ್ಲಿ ಪಾಸ್ ಆಗ್ತಾ ಇರ್ಬೇಕಾದ್ರೆ ಹೊಡೆದು ಇದಾಗಿ ಇಬ್ಬರು ನಮ್ಮ ಅಣ್ಣನ ಮತ್ತು ಇನ್ನೊಬ್ಬರು ನಮ್ಮೂರೇ ಸ್ಪಾಟ್ ಆಗಿ, ಇನ್ನೊಬ್ಬರು ಪೂರ್ತಿ ಗಂಭೀರ ಗಾಯ ಆಗಿ ಅವ್ರನ್ನ ಜನಪ್ರಿಯ ಹಾಸ್ಪಿಟ್ಲಲ್ಲಿ ತೀವ್ರ ಚಿಕಿತ್ಸೆಗೆ ಅಲ್ಲಿ ಇದು ಮಾಡಿದ್ದಾರೆ. ಅವರು ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವ್ರಿಗೆ ಹೇಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬೇಲೂರು ಲಯನ್ಸ್ ಕ್ಲಬ್ ಆರೋಗ್ಯ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸುವ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಪುರಸಭಾಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಬೇಲೂರು ಪಟ್ಟಣದ ಲಯನ್ಸ್ ಟ್ರಸ್ಟ್ ಭವನದಲ್ಲಿ ಲಯನ್ಸ್ ಕ್ಲಬ್ ಬೇಲೂರು ಹಾಗೂ ಟೀಮ್ ಈಶ್ವರ್ ಮಲ್ಪೆ ಇವರ ಸಹಯೋಗದೊಂದಿಗೆ ನಡೆದ ಉಚಿತ ಕಿವಿ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲದೆ ತಾವು ದುಡಿದ ಒಂದು ಭಾಗವನ್ನು ಸಮಾಜಕ್ಕೆ ನೀಡುವ ಮಹತ್ವಪೂರ್ಣ ಕೆಲಸದಿಂದಲೇ ಲಯನ್ಸ್ ಇಂದು ಬೃಹತ್ ಭವನ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮಿಂದ ಆಗುವ ಕೆಲಸಗಳಿಗೆ ಲಯನ್ಸ್ ಸಂಸ್ಥೆಗೆ ಸಹಕಾರ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಪ್ರತಿ ತಿಂಗಳು ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಈ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡುವ ಕಾರ್ಯಕ್ರಮಗಳು ಹಾಗೂ ಕಣ್ಣಿನ ದೃಷ್ಟಿಯ ಬಗ್ಗೆ ಡಾಕ್ಟರ್ಗಳನ್ನು ಹೊರಗಡೆಯಿಂದ ಕರೆಸಿ ಚೆಕಪ್ ಮಾಡುವಂಥ ಕೆಲಸ ಹಾಗೂ ಮಧುಮೇಹ ಅಂದರೆ BP, ಶುಗರ್ ಇಂತಹ ಕಾಯಿಲೆಗಳನ್ನು ದೂರವಿಡಲು ಏನು ಜನಗಳಿಗೆ ಧೈರ್ಯ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಲಯನ್ಸ್ ಸಂಸ್ಥೆ ನಡೆಸ್ಕೊಂಡು ಬಂದಿದೆ. ಇಲ್ಲಿ ಒಬ್ಬರಿಗಿಂತ ಒಬ್ಬರು ಅಧ್ಯಕ್ಷರುಗಳು ನಾನು ಮುಂದೆ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಛಲ ಇದೆ ಈ ಒಂದು ಲಯನ್ಸ್ ಸಂಸ್ಥೆ. ಹಾಗಾಗಿ ಅದರಲ್ಲಿ ಈಗ ಚಂದ್ರಮಣಿ ಸರ್ ಅವರು ಅಧ್ಯಕ್ಷರಾದ ನಂತರ ತುಂಬಾನೇ ಕೆಲಸ ಮಾಡ್ತಿದ್ದಾರೆ. ಅವರ ಒತ್ತಡ ಡಾಕ್ಟರ್ ಆಗಿ ಬೆಳಗ್ಗೆಯಿಂದ ಸಂಜೆ ಮಲಗುವವರೆಗೂ ಸಹ ಬೇರೆ ತರ ಒತ್ತಡ ಇದ್ರೂ ಸಹ ಈ ಒಂದು ಸಂಸ್ಥೆನೇ ನಾನು ಬೆಳೆಸಬೇಕು ಅನ್ನೋ ಮನೋಭಾವ. ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಬೌಳಿ ಮಾತನಾಡಿ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ಅಗ್ರಮಾನ್ಯ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಲಯನ್ಸ್ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಸೇವಾ ಕಾರ್ಯವನ್ನ ನಡೆಸುತ್ತಾ ಬಂದಿದೆ. ಕಳೆದ 13 ವರ್ಷದಿಂದ ಬೇಲೂರು ಲಯನ್ಸ್ ಸದೃಢವಾಗಿ ಸಮಾಜಮುಖಿ ಕೆಲಸಗಳಿಗೆ ಮನ್ನಣೆ ನೀಡುತ್ತಿದೆ. ಈಗಾಗಲೇ ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಬಂಜೆತನ ಸೇರಿದಂತೆ 10 ಆರೋಗ್ಯ ಕಾರ್ಯಕ್ರಮದ ಜೊತೆಯಲ್ಲಿ ಮಲ್ಪೆ ಈಶ್ವರ್ ಟೀಮ್ನವರ ಸಹಕಾರದಿಂದ ಶ್ರವಣದೋಷ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಬೇಲೂರಲ್ಲಿ ಪ್ರಾರಂಭಗೊಂಡು 13 ವರ್ಷಗಳಾಗಿದೆ. 13 ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸಾಕಷ್ಟು ನಡೆಸ್ಕೊತಾ ಬಂದಿದ್ದಂದ್ರೆ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರ ಸಹಕಾರದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಎಲ್ಲರ ಹೆಜ್ಜೆಯಂತೆ ಈ ಕಳೆದ ಬಾರಿ ಒಂದು 4-5 ತಿಂಗಳ ಹಿಂದೆ ಲಯನ್ಸ್ ಭವನ ಉದ್ಘಾಟನೆ ಅಂದರೆ ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ಬೇಕಾಗಿದ್ದಾಗ ಭವನವನ್ನು ನಿರ್ಮಿಸಿಕೊಂಡಿದ್ದೀವಿ. ಇದರಲ್ಲಿ ಸಾಕಷ್ಟು ನಡೆಸೋದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಬರ್ತವೆ. ಅಂತಂದ್ರೆ ಯೋಗ ಶಿಬಿರ ನಡೀತಾ ಇದೆ, ಉದ್ಘಾಟನೆಯಿಂದ ಅಂದ್ರೆ ಸಾಕಷ್ಟು ಉಪಯೋಗ ಆಗುವಂತ ಕಾರ್ಯಕ್ರಮಗಳು ಇಲ್ಲಿ ನಡೆಸಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ಯೋಚನೆ ಬಂದಿದ್ದು ಈಶ್ವರ್ ಮತ್ತೆ ಟೀಮ್ನವ್ರು ಏನಿದ್ರು ಅವ್ರು ಬಂದ್ಕೊಂಡು ಇದೊಂದು ಉಪಯೋಗ ಆಗುವಂತ ಕಾರ್ಯಕ್ರಮ. ಸಾಕಷ್ಟು ಕಾರ್ಯಕ್ರಮಗಳು ಇವ್ರು ನಡೆಸಿರೋದನ್ನು ನಾವು ಹೊರಗಟ್ಟಿದ್ವಿ. ಅಂದ್ರೆ ಮಂಗಳೂರಲ್ಲಿ ಸಾಕಷ್ಟು ಸ್ವಲ್ಪ ಗ್ರಾಮಗಳಲ್ಲಿ ನಡೆಸಿದ್ದಾರೆ. ಅವರಿಂದ ಉಪಯೋಗ ಆಗಿದೆ. ಸಾಕಷ್ಟು ಜನರಿಗೆ ಚಿಕ್ಕ ಪುಟ್ಟ ಕಾಯಿಲೆಗಳಿರೋದು ಗೊತ್ತಾಗಿರೋದಿಲ್ಲ. ಆ ರೀತಿಯ ಕಾರ್ಯಕ್ರಮ ಇಲ್ಲೊಂದು ಮಾಡಬೇಕು ಅಂತ ಕೇಳಿದಾಗ ಖಂಡಿತವಾಗಿ ನಡೆಸ್ಕೊಟ್ಟಿರ್ತಾರೆ. ಅವಾಗ ಇವತ್ತು ಇಲ್ಲಿಯ ಟಾಪಿಕ್ ಕಾರ್ಯಕ್ರಮದಲ್ಲಿ ಮಲ್ಪೆ ಟೀಮ್ ಈಶ್ವರ್ ಆಸ್ಪತ್ರೆ ಶ್ರವಣ ತಜ್ಞರಾದ ಡಾಕ್ಟರ್ ಉದಯನ್, ಲಯನ್ಸ್ ಭವನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ವಲಯ ಅಧ್ಯಕ್ಷ ಅಬ್ದುಲ್ ಲತೀಫ್, ಮಾಜಿ ಅಧ್ಯಕ್ಷರಾದ ಬಿಸಿ ಉಮೇಶ್, ವೈಬಿ ಸುರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಅಮ್ಮನಬ್ಯಾಡರಹಳ್ಳಿಯ ಇಡೀ ಗ್ರಾಮಸ್ಥರು ಸಾಮೂಹಿಕವಾಗಿ ಸತತ 30 ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ಧರ್ಮಸ್ಥಳ ಪಾದಯಾತ್ರೆ ವ್ಯವಸ್ಥಾಪಕ ಶಾಮಿಯಾನ ಕುಮಾರ್ ತಿಳಿಸಿದರು. ಮಹಾಶಿವರಾತ್ರಿ ಅಂಗವಾಗಿ ಬೇಲೂರು ತಾಲೂಕಿನ ಅಮ್ಮನಬ್ಯಾಡರಹಳ್ಳಿ ಗ್ರಾಮದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಮೂಹಿಕ ಪಾದಯಾತ್ರೆ ಅಂಗವಾಗಿ ಗ್ರಾಮದ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 30 ವರ್ಷದಿಂದ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯಿಂದ ಸಾಮೂಹಿಕವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು, ಇಂದು 300ಕ್ಕೂ ಅಧಿಕ ಭಕ್ತರಿಗೆ ಮಾಲೆಯನ್ನ ಧರಿಸಿ ದೇಗುಲದಲ್ಲಿ ಪೂಜೆ ನಡೆಸಿ ಅನ್ನದಾನದ ಮೂಲಕ ಚಾಲನೆ ನೀಡಲಾಗಿದೆ ಎಂದರು. ಸಂಘದ ವ್ಯವಸ್ಥಾಪಕರು ನಾವು ಇದಕ್ಕೆ 18ನೇ ವರ್ಷ ಹೋಗ್ತಾ ಇದೀವಿ. ನಮ್ಮೂರಲ್ಲಿ ಇದಕ್ಕೆ 30ನೇ ವರ್ಷದಿಂದ ಸತತವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದಾರೆ. ಈಗ ನಾವು ಲೋಕ ಕಲ್ಯಾಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶದಿಂದ ಪಾದಯಾತ್ರೆಯನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ
30 ವರ್ಷದಿಂದ ನಮ್ಮ ಊರಿಂದ ಹೋಗ್ತಾ ಇದ್ದೇವೆ. ಎಷ್ಟು ಜನ ಹೋಗ್ತಾಯಿರಿ ಇವತ್ತು? ಈ ವರ್ಷ ಒಂದು 200 ಜನ ಹೋಗ್ತಿದ್ದೇವೆ. 200 ಜನ. ಊಟ ತಿಂಡಿದು ಎಲ್ಲ? ಊಟ ತಿಂಡಿ ವ್ಯವಸ್ಥೆಯೆಲ್ಲ ನಾವೇ ಸ್ವಂತ ಖರ್ಚಾಕಿ ನಾವೇ ಎಲ್ಲ ನಮ್ಮ ಟೀಮ್ ಅಲ್ದಲೆ ಎಕ್ಸ್ಟ್ರಾ ಜನಗಳಿಗೂ ಸಹ ಪ್ರತಿದಿನ ಒಂದು 500 ಜನಕ್ಕೆ ಅನುದಾನ ಹಿಡ್ಕೊಂಡು ನಮ್ಮ ಜನಕ್ಕೂ ಅನ್ನದಾನವನ್ನು ಮಾಡ್ಕೊಂಡು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವತ್ತು ಹೋಗ್ತೀರಿ ನೀವು? ಶಿವರಾತ್ರಿ 25ನೇ ತಾರೀಕು ಹೋಗಿ ತಲುಪ್ತೀವಿ. 25ನೇ ತಾರೀಕು ಹೋಗ್ತೀರಿ. ಈಗ ಎಲ್ಲ ಸೌಲಭ್ಯ ಎಲ್ಲರೂ ಅವ್ರಿಗೆ ಏನಾರ ಅಪಘಾತ ಏನೋ ಆದರೆ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡಿರಿ? ಎಲ್ಲ ವ್ಯವಸ್ಥೆ ಅದಕ್ಕೆಲ್ಲ ನಾವು ತಯಾರಾಗಿ ಹೋಗ್ತಿದ್ದೀವಿ. ಆಯ್ತು. ಹೋಗೋಕ್ಕಿಂತ ಮುಂಚೆ ಏನೇನು ಮಾಲೆ ಹಾಕೋದು ಎಲ್ಲ ಮಾಡಿದ್ರೆ? ನಾವು ಈಗ ನಮ್ಮ ಗುರುಗಳು ಸ್ವಾಮೀಜಿ ಇದ್ದಾರೆ, ಅವರು ಪ್ರತಿ ವರ್ಷ ನಮಗೆಲ್ಲ ಮಾಲೆ ಹಾಕಿ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಸಂಘದ ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ರಾಜು, ಉಪಕಾರ್ಯದರ್ಶಿ ಮಂಜು, ಖಜಾಂಚಿ ವಿಶ್ವನಾಥ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಸರ್ಕಾರಿ ನೌಕರರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾರ್ಯದೊತ್ತಡದಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು, ನೌಕರರ ಆರೋಗ್ಯ ಸುಧಾರಣೆಗೆ ಇಂತಹ ಕ್ರೀಡಾ ಚಟುವಟಿಕೆಗಳು ಅಗತ್ಯ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಶ್ರೀ ಕೃಷ್ಣರಾಜೇಂದ್ರ ಕ್ರೀಡಾಂಗಣದಲ್ಲಿ ಶನಿವಾರ ಕೃಷ್ಣರಾಜನಗರ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಲಿದ್ದಾರೆ. ಇಂತಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ನೌಕರರ ಒತ್ತಡ ನಿವಾರಿಸಬೇಕು ಎಂದು ಸಂಘಕ್ಕೆ ಸಲಹೆ ನೀಡಿದರು. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಚುನಾವಣೆ ನಡೆದಿತ್ತು. 32 ದಿನಗಳ ಕಾಲ ಈ ಒಂದು ನಮ್ಮ ಪಕ್ಷದ ಆಂತರಿಕ ಚುನಾವಣೆ ನಡೆದಿತ್ತು. ಇದರಲ್ಲಿ ಕಳೆದ ವಾರ ಅಷ್ಟೇ ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರಾಗಿ ನಾನು ಯೋಗೇಂದ್ರ ಸಿಯಾಗಿ ಆಯ್ಕೆಯಾಗಿದ್ದೆ, ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನಮ್ಮ ಚಂದನ್ ಪುಟಗುದ್ದಿಯವರು ಆಯ್ಕೆಯಾಗಿದ್ದಾರೆ. ಹಾಗೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ದರ್ಶನ್ ಸೋಮಶೇಖರ್ ಅವರು, ಹಾಗೆ ಉಪಾಧ್ಯಕ್ಷರಾಗಿ ಶಿವು ಮದ್ದೂರವರು, ಹಾಗೆ ನಮ್ಮ ಬ್ಲಾಕ್ ಉಪಾಧ್ಯಕ್ಷರಾಗಿ ಯಳಂದೂರು ಬ್ಲಾಕ್ ಉಪಾಧ್ಯಕ್ಷರಾಗಿ ಪೃಥ್ವಿ ಅವರು, ಕೊಳ್ಳೇಗಾಲ ಬ್ಲಾಕ್ ಉಪಾಧ್ಯಕ್ಷರಾಗಿ ಅಜಯ್ ಅವರು, ಹಾಗೆ ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲ ಎಷ್ಟು ಬ್ಲಾಕ್ಗಳಿದೆ, ವಿಧಾನಸಭಾ ಕ್ಷೇತ್ರಗಳಿದೆ, ಅಷ್ಟಕ್ಕೂ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದಾರೆ. ಇದೊಂದು ನಮ್ಮ ಆಂತರಿಕ ಚುನಾವಣೆ ನಡೆದಿದ್ದು. ಈ ಚುನಾವಣೆಯಲ್ಲಿ ಸುಮಾರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 60,000ಕ್ಕೂ ಅಧಿಕವಾಗಿ ಯುವತಿಯರಿಂದ ನೋಂದಣಿಯಾಗಿತ್ತು. ಈ ವೇಳೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಡಿ ನಟರಾಜ್, ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ಬಸನ್, ಪುರಸಭಾಧ್ಯಕ್ಷ ಶಿವನಾಯಕ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಿಬಿ ಅರುಣ್ ಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಗಡ್ಡ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಯಿ ಮುಚ್ಕೊಂಡಿರಿ ಅಂತ ಖರ್ಗೆ ಅವರು ಹೇಳಿಲ್ವಾ? ಶಾಸಕರಾಗಲಿ ಮಂತ್ರಿಗಳಾಗಲಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಸಚಿವ ರಾಜಣ್ಣ ವಿರುದ್ಧ ಹಿರಿಯ ಕೈ ನಾಯಕ ಗರಂ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಲೆಗಡುಕರಿಗೆ ರಕ್ಷಣೆ ಇದೆ. ಈ ಸರ್ಕಾರದ ಅವಧಿಯಲ್ಲಿ ದುರಾಚಾರಿಗಳು ಮತ್ತು ಅತ್ಯಾಚಾರಿಗಳು ನಿರ್ಭಯವಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿ. ಯತ್ನಾಳ್ ಅವರದ್ದು ಲೂಸ್ ಸ್ಟಾಕ್, ಅವರಿಗೆ ಬೈಯೋದೇ ಕೆಲಸ ಆಗಿದೆ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಸಮಾಧಾನ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಉದಯಗಿರಿ ಘಟನೆ ಹಿನ್ನೆಲೆಯಲ್ಲಿ ಸೋಮವಾರ ಮೈಸೂರು ಚಲೋ ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.